ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಘರ್ಷಣೆ, ಫೈರಿಂಗ್ ಹಿನ್ನೆಲೆ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ರನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಬ್ಯಾನರ್ ಗಲಾಟೆಯನ್ನ ಸರಿಯಾಗಿ ನಿಭಾಯಿಸಿಲ್ಲ, ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿಲ್ಲ ಹಾಗೂ ಪರಿಸ್ಥಿತಿ ನಿಭಾಯಿಸುವಲ್ಲಿ ವಿಫಲರಾಗಿರುವ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಎಸ್ಪಿ ಪವನ್ ವಿರುದ್ಧ ಕಠಿಣ ಕ್ರಮಕ್ಕೆ ಡಿಜಿ ಮತ್ತು ಐಜಿಪಿ ಸೂಚನೆ ನೀಡಿದ್ದಾರೆ. ವಿಷಯ ಏನಂದ್ರೆ ನಿನ್ನೆಯಷ್ಟೇ ಪವನ್ ಎಸ್ಪಿ ಆಗಿ ಅಧಿಕಾರ ವಹಿಸಿಕೊಂಡಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ನಿನ್ನೆ ಗಲಾಟೆ ನಡೆದಾಗ ಆ ಜಾಗದಲ್ಲಿ ಎಸ್ಪಿ ಇರಲಿಲ್ಲ, ಹೀಗಾಗಿ ನಾವು ಬಳ್ಳಾರಿ ಎಸ್ಪಿ ಸಸ್ಪೆಂಡ್ ಮಾಡಿದ್ದೇವೆ ಎಂದಿದ್ದಾರೆ. I have suspended SP of Ballari district. I have suspended SP Ballari because he was not present in this spot. ಇನ್ನು ಬಳ್ಳಾರಿಯಲ್ಲಿ ಪರಿಸ್ಥಿತಿ ಅವಲೋಕಿಸುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸತ್ಯ ಶೋಧನಾ ಸಮಿತಿ ರಚಿಸಿದ್ದಾರೆ. ಈ ನಿಯೋಗ ಸ್ಥಳಕ್ಕೆ ತೆರಳಿ ವಾಸ್ತವ ಸ್ಥಿತಿ ಬಗ್ಗೆ ವರದಿ ನೀಡಲಿದೆ. ಇತ್ತ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಗಾಯಗೊಂಡ ಬಿಜೆಪಿ ಕಾರ್ಯಕರ್ತರ ಆರೋಗ್ಯ ವಿಚಾರಿಸಿದ್ದಾರೆ. ನಿನ್ನೆ ಗಲಾಟೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 3 ಮಕ್ಕಳ ತಾಯಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದವನನ್ನ ಮಹಿಳೆಯ ಪತಿ ಹಾಗೂ ಸಹೋದರ ತಡೆದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಫೋನ್ ಹಚ್ಚದು ಯಾವ್ದು ಹುಡುಕಿದ್ನು ಅನ್ನ ಕರೋಶ ಬಂದು ಹಿಡಿದ್ರಣ. ಕರೋಶ ಬಂದು 4 ಜನ ಕೂಡಿ ನಂಗೆ ಬಡದ್ರಣ, ಗಿಡಕ್ಕೆ ಕಟ್ಟಿಗೆ ಬಡ್ದಾರಣ, ಹಗ್ಗದೆಲ್ಲ ಬಡ್ದರು ಅಂತ 112 ಬಂದು ಸಾಹೇಬ್ರ ಬಿಡಿಸಿರು. ಆಂಬುಲೆನ್ಸ್ದಾಗ ಕರ್ಕೊಂಡ್ಬಂದಿಲ್ಲ, ಹಾಸ್ಪಿಟಲ್ದಾಗ ಮೈಸೂರನ. ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ನಿವಾಸಿ ಅಕ್ಷಯ್ ಕಲ್ಲಟಗಿ 3 ಮಕ್ಕಳ ತಾಯಿ ಜೊತೆ ಕಳೆದ 4 ವರ್ಷಗಳಿಂದ ಅಕ್ರಮ ಸಂಬಂಧವನ್ನ ಹೊಂದಿದ್ದ. ರಾತ್ರಿ ಭೇಟಿಯಾಗಬೇಕು ಬಾ ಅಂತ ಆಂಟಿ ಅಕ್ಷಯ್ಗೆ ಫೋನ್ ಮಾಡಿದ್ದಾಳೆ. ಆಂಟಿ ಭೇಟಿಗೆ ಹೊರಟಿದ್ದ ಅಕ್ಷಯ್ನನ್ನ ಆಂಟಿ ಪತಿ ಹಾಗೂ ಸಹೋದರ ದಾರಿ ಮಧ್ಯೆ ತಡೆದಿದ್ದಾರೆ. ಮರಕ್ಕೆ ಕಟ್ಟಿ ಹಾಕಿ ಮನಸೋ ಇಚ್ಛೆ ಥಳಿಸಿದ್ದಾರೆ. ಹಲ್ಲೆಗೊಳಗಾದ ಅಕ್ಷಯ್ಗೆ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮದಲ್ಲಿ ದುಷ್ಕರ್ಮಿಗಳು ಮೆಕ್ಕೆಜೋಳದ ರಾಶಿಗೆ ಪೆಟ್ರೋಲ್ ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಸುಮಾರು 60 ಲಕ್ಷ ಮೌಲ್ಯದ ಮೆಕ್ಕೆಜೋಳ ದಗದಗನೆ ಹೊತ್ತಿ ಉರಿದಿದೆ. ಕಣ್ಣೆದುರೆ ಬೆಳೆದಿದ್ದ ಬೆಳೆ ಸುಟ್ಟು ಹೋಗ್ತಿರೋದನ್ನ ಕಂಡು ರೈತ ಕುಟುಂಬ ಕಣ್ಣೀರು ಹಾಕಿದೆ. ಗಣೇಶ ಹಾಗೂ ಗೋಪಿ ಚೌಹಾಣ ಸಹೋದರರ ಕುಟುಂಬ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿತ್ತು. ಗ್ರಾಮದ ಹೊರವಲಯದಲ್ಲಿ ಮೆಕ್ಕೆಜೋಳವನ್ನ ರಾಶಿ ಮಾಡಲಾಗಿತ್ತು. ಆದರೆ ದುಷ್ಕರ್ಮಿಗಳು ರಾಶಿ ಹಾಕಿದ್ದ ಮೆಕ್ಕೆಜೋಳಕ್ಕೆ ಬೆಂಕಿ ಹಚ್ಚಿದ್ದಾರೆ. ಸುಟ್ಟು ಹೋಗ್ತಿರೋ ಬೆಳೆ ಕಂಡು ಗಣೇಶ ಹಾಗೂ ಗೋಪಿ ಕುಟುಂಬದ ಸದಸ್ಯರು ಕಣ್ಣೀರು ಹಾಕಿದ್ದಾರೆ. ಮಕ್ಕಳ ಸಮೇತ ಅದೇ ಬೆಂಕಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ವೇಳೆ ಸ್ಥಳೀಯರು ಕುಟುಂಬದವರನ್ನ ತಡೆದು ರಕ್ಷಣೆ ಮಾಡಿದ್ದಾರೆ. ಹಗಲು ರಾತ್ರಿ ದುಡಿದು ಇಂಥ ಕಷ್ಟ ಮಾಡಿದ್ರು ಹೊಟ್ಟೆ ಊಟ ಮಾಡಿದ್ರಿ ಸರ್. ನಮ್ಮ ಅತ್ತಿ ತೀರ್ಕೊಂಡು 2 ತಿಂಗಳು ಆತ್ರಿ ಸರ್. ಅದ್ರಾಗ ತೋರಿಸ್ಕೊಟ್ಟು 1 ಲಕ್ಷ ರೂಪಾಯಿ ಸಾಲ ಮಾಡಿರಿ ಸರ್. ಏನು ಮಾಡಣ್ರಿ ಸರ್, ಈ ಫ್ರೀ ಮಾಡೋಗ್ಯಾರ್ರಿ ಸರ್. ನಮಗೆ ಕಣ್ಣೀರು ಹಾಕಾಗಲ್ಲ. ಸ್ಥಳಕ್ಕೆ ಮುಂಡರಗಿ ತಹಶೀಲ್ದಾರ್ ಏರಿಸ್ವಾಮಿ ಪೊಲೀಸರು ಹಾಗೂ ಸೋಕೋ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಸೈಬರ್ ವಂಚಕರು ಉತ್ತರ ಕನ್ನಡ ಜಿಲ್ಲೆಯ ಓರ್ವ ನಿವೃತ್ತ ಶಿಕ್ಷಕರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಬರೋಬ್ಬರಿ 1,61,00,000 ರೂಪಾಯಿ ಲೂಟಿ ಮಾಡಿದ್ದಾರೆ. ಮುಂಡಗೋಡ ತಾಲೂಕಿನ ಟಿಬೇಟಿಯನ್ ಕ್ಯಾಂಪ್ನ ನಿವಾಸಿ ಪಲ್ಡೇನ್ ಲೋಬ್ಸಂಗ್ ಜೋಡಾ ವಂಚನೆಗೊಳಗಾದ ವ್ಯಕ್ತಿ. 2025 ನವೆಂಬರ್ 29ರಂದು ಓರ್ವ ಯುವತಿ ಪಲ್ದೇನ್ಗೆ ಕರೆ ಮಾಡಿದ್ದಾಳೆ. ಮುಂಬಯಿಯ ಕೊಲವಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಾತಾಡ್ತಿದ್ದಾರೆ ಎಂದಿದ್ದಾಳೆ. ಈ ವೇಳೆ ಮಾತನಾಡಿದ ವ್ಯಕ್ತಿ, ಉಗ್ರವಾದಿಯ ಬಳಿ 250ಕ್ಕೂ ಹೆಚ್ಚು ಎಟಿಎಂ ಕಾರ್ಡ್ಗಳು ಸಿಕ್ಕಿವೆ, ಅದರಲ್ಲಿ ನಿಮ್ಮ ಹೆಸರಿನ ಕಾರ್ಡ್ ಕೂಡ ಇದೆ. ನಿಮ್ಮ ಬ್ಯಾಂಕ್ ಖಾತೆಯ ಮೂಲಕ ಲಕ್ಷಾಂತರ ರೂಪಾಯಿ ಮನಿ ಲಾಂಡ್ರಿಂಗ್ ನಡೆದಿದೆ ಎಂದು ಹೇಳಿದ್ದಾನೆ. ಈ ಬೆದರಿಕೆಗೆ ಹೆದರಿದ ನಿವೃತ್ತ ಶಿಕ್ಷಕ ಪಲ್ದೇನ್ ಡಿಸೆಂಬರ್ 3ರಿಂದ ಡಿಸೆಂಬರ್ 11ರವರೆಗೆ 1,61,00,000 ರೂಪಾಯಿ ಹಣ ಕಳುಹಿಸಿದ್ದಾರೆ. ಮತ್ತೆ 40 ಲಕ್ಷಕ್ಕೆ ಹಣ ಬೇಡಿಕೆ ಇಟ್ಟಾಗ ಸ್ನೇಹಿತನ ಬಳಿ ಪಲ್ದೇನ್ ಹಣ ಕೇಳಿದ್ದಾನೆ. ಈ ವೇಳೆ ಸ್ನೇಹಿತ ನೀನು ವಂಚನೆಗೊಳಗಾಗಿದ್ದೀಯಾ ಅಂತ ಎಚ್ಚರಿಸಿದ್ದಾನೆ. ಸದ್ಯ ವಂಚನೆಗೊಳಗಾದ ನಿವೃತ್ತ ಶಿಕ್ಷಕ ಪಲ್ದೇನ್ ಸೈಬರ್ ಠಾಣೆಗೆ ದೂರು ನೀಡಿದ್ದಾನೆ. ಹೊಸ ವರ್ಷಾಚರಣೆಗೆ ಲವರ್ನ ಆಹ್ವಾನಿಸಿದ ಮಹಿಳೆ ಬಳಿಕ ಆತನ ಮರ್ಮಾಂಗವನ್ನೇ ಕತ್ತರಿಸಿದ್ದಾಳೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಈ ಕೃತ್ಯ ನಡೆದಿದ್ದು, ಮರ್ಮಾಂಗ ಕತ್ತರಿಸಿದ ಮಹಿಳೆ ತಲೆಮರೆಸಿಕೊಂಡಿದ್ದಾಳೆ. ಈ ಪ್ರಕರಣದಲ್ಲಿ ಗಾಯಾಳು ಪ್ರಿಯಕರ ಮತ್ತು ಆರೋಪಿ ಮಹಿಳೆ ಇಬ್ಬರೂ ಸಂಬಂಧಿಕರು. ಆರೋಪಿ ಮಹಿಳೆ ಮರ್ಮಾಂಗ ಕಳೆದುಕೊಂಡ ವ್ಯಕ್ತಿಯ ಸಹೋದರಿಗೆ ನಾದನಿಯಾಗಿದ್ದಾಳೆ. ಇವರಿಬ್ಬರ ಮಧ್ಯೆ ಕಳೆದ 7 ವರ್ಷಗಳಿಂದ ಅಫೇರ್ ನಡೆದಿತ್ತು.
ಈ ಮಧ್ಯೆ ಪ್ರಿಯತಮೆ ಪತ್ನಿಗೆ ಡೈವೋರ್ಸ್ ಕೊಟ್ಟು ತನ್ನನ್ನೇ ಮದುವೆಯಾಗುವಂತೆ ಪ್ರಿಯಕರನಿಗೆ ಒತ್ತಾಯಿಸಿದ್ಲು. ಈ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ನಡೆದಿತ್ತು. ಇದರಿಂದ ಬೇಸತ್ತ ಪ್ರಿಯಕರ ಮಹಿಳೆಯಿಂದ ದೂರವಾಗಿದ್ದ. ಇದರಿಂದ ಮಹಿಳೆ ಸಿಟ್ಟಿಗೆದ್ದಿದ್ಲು. ಡಿಸೆಂಬರ್ 31ರ ಮಧ್ಯರಾತ್ರಿ 1:30 ಸುಮಾರಿಗೆ ಮಹಿಳೆ ಪ್ರಿಯಕರನಿಗೆ ಕರೆ ಮಾಡಿ ಸ್ವೀಟ್ ಕೊಡ್ತೀನಿ ಬಾ ಅಂದಿದ್ದಾಳೆ. ಮನೆಗೆ ಬಂದ ಪ್ರಿಯಕರನಿಗೆ ಪ್ಯಾಂಟ್ ಬಿಚ್ಚಲು ಹೇಳಿದ ಮಹಿಳೆ ಅಡುಗೆ ಕೋಣೆಯಿಂದ ಚಾಕು ತಂದು ಮರ್ಮಾಂಗವನ್ನೇ ಕತ್ತರಿಸಿದ್ದಾಳೆ. ರಕ್ತಸಿಕ್ತನಾದ ಪ್ರಿಯಕರ ಮನೆಗೆ ತೆರಳಿ ಮಗ ಸ್ನೇಹಿತನಿಗೆ ವಿಷಯ ತಿಳಿಸಿದ್ದಾನೆ. ಬಳಿಕ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿ ಮಹಿಳೆಗಾಗಿ ಹುಡುಕಾಟ ನಡೆಸಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರನ್ನ ಸೇವಿಸಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಕಲುಷಿತ ನೀರನ್ನ ಲ್ಯಾಬ್ಗೆ ಕಳುಹಿಸಿ ಪರಿಶೀಲನೆ ನಡೆಸಲಾಗಿದೆ. ಲ್ಯಾಬ್ ವರದಿಯಲ್ಲಿ ನೀರು ಕಲುಷಿತವಾಗಿರುವುದು ದೃಢವಾಗಿದೆ. ನೀರು ಪೂರೈಸುವ ಪೈಪ್ ಒಡೆದು ಕುಡಿಯುವ ನೀರು ಕಲುಷಿತವಾಗಿದೆ. ಇದರಿಂದ ಡಯೇರಿಯಾ ಸೋಂಕು ಹರಡಿದೆ ಅಂತ ಉಲ್ಲೇಖಿಸಲಾಗಿದೆ. ಕಲುಷಿತ ನೀರನ್ನ ಸೇವಿಸಿ ಮೃತಪಟ್ಟ 10 ಮಂದಿ ಪೈಕಿ ಒಂದು ಮಗು ಸಹ ಪ್ರಾಣ ಕಳ್ಕೊಂಡಿದೆ. ಮಗುವಿಗೆ ಹಾಲಿನ ಜೊತೆ ನೀರನ್ನ ಬೆರೆಸಿ ಕುಡಿಸಿದ್ರಿಂದ ಈ ದುರಂತ ಸಂಭವಿಸಿದೆ. ಘಟನೆ ಸಂಬಂಧ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದೋರ್ನಲ್ಲಿ ನೀರಿನ ಬದಲಿಗೆ ನೀರಿನ ರೂಪದ ವಿಷವನ್ನೇ ಹಂಚಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಗ್ರಾಮ್ ಸರ್ವೆ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಸಮೀಕ್ಷೆ ನಡೆಸಿದೆ. ಸಮೀಕ್ಷೆಯಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿ ನಡೆದಿವೆ, ಇವಿಎಂ ಮೇಲೆ ನಂಬಿಕೆ ಇದೆ ಅಂತ ಹೆಚ್ಚಿನ ಮತದಾರರು ಅಭಿಪ್ರಾಯಪಟ್ಟಿದ್ದಾರೆ. 102 ಕ್ಷೇತ್ರಗಳಲ್ಲಿ ಒಟ್ಟು 5100 ಮತದಾರರ ಸಮೀಕ್ಷೆ ನಡೆಸಲಾಗಿದ್ದು, ಈ ಪೈಕಿ 83.61% ಜನರು ಚುನಾವಣೆ ಪ್ರಕ್ರಿಯೆ ಮೇಲೆ ನಂಬಿಕೆ ಇದೆ ಎಂದಿದ್ದಾರೆ. 2024ರ ಲೋಕಸಭೆ ಚುನಾವಣೆ ಗುರಿಯಾಗಿಸಿ ಸಮೀಕ್ಷೆ ನಡೆಸಲಾಗಿದೆ. ಸಮೀಕ್ಷೆ ವರದಿ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರ ಮತಗಳ್ಳತನ ಆರೋಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಇವಿಎಂ ಸರಿಯಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ಈ ವರದಿ ರಾಹುಲ್ ಮುಖಕ್ಕೆ ಮಂಗಳಾರತಿ ಎಂದಿದ್ದಾರೆ. ಇವತ್ತು ರಾಹುಲ್ ಗಾಂಧಿಗೆ ಮುಖಕ್ಕೆ ಮಂಗಳಾರತಿ. ಈ ಒಂದು ಸಮೀಕ್ಷೆ ಬಂದ ಮೇಲೆ ರಾಹುಲ್ ಗಾಂಧಿ ಮುಖಕ್ಕೆ ಮಂಗಳಾರತಿ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ ಈ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಇವ್ರ ಮಕ್ಕಳಿಗೂ ಮಂಗಳಾರತಿ ಆಗಿದೆ. ಇತ್ತ ಚುನಾವಣಾ ಆಯೋಗದ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಈ ಸಮೀಕ್ಷೆ ಕೇವಲ ಮತದಾರರ ಜಾಗೃತಿ ಕಾರ್ಯಕ್ರಮಗಳ ಮೌಲ್ಯಮಾಪನಕ್ಕೆ ಮಾಡಿರುವಂತದ್ದು. ಇದು ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆ ಅಥವಾ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಲು ಮಾಡಿದ್ದಲ್ಲ. ಈ ಸಮೀಕ್ಷೆ ನಡೆದಿದ್ದು 2025ರ ಮೇ ತಿಂಗಳಲ್ಲಿ. ಆದರೆ ರಾಹುಲ್ ಗಾಂಧಿ ಮತದಾರರ ಪಟ್ಟಿಯ ಅಕ್ರಮಗಳ ಬಗ್ಗೆ ಸಾಕ್ಷ್ಯ ಸಮೇತ ಪ್ರಶ್ನೆ ಎತ್ತಿದ್ದು 2025ರ ಆಗಸ್ಟ್ ತಿಂಗಳಲ್ಲಿ. ಆರೋಪಗಳಿಗಿಂತ ಮೊದಲೇ ನಡೆದ ಸಮೀಕ್ಷೆಯನ್ನು ಬಳಸಿ ನಂತರದ ಆರೋಪಗಳು ಸುಳ್ಳು ಎಂದು ಹೇಳುವುದು ತರ್ಕಬದ್ಧವಲ್ಲ. ಚುನಾವಣಾ ಆಯೋಗ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಈ ಸಮೀಕ್ಷೆ ನಡೆಸಿದ ಸಂಸ್ಥೆ ಗ್ರಾಮ್ನ ಮುಖ್ಯಸ್ಥರು, ಕೇಂದ್ರದಿಂದ ನೇಮಕಗೊಂಡವರು ಮತ್ತು ಮೋದಿ ಬೆಂಬಲಿಗರು. ಹೀಗಾಗಿ ಸಮೀಕ್ಷೆಯ ನಿಷ್ಪಕ್ಷಪಾತದ ಮೇಲೆ ಸಂಶಯವಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ಸಾಸ್ವೆಹಳ್ಳಿ ಬಳಿ ತುಂಗಭದ್ರಾ ನದಿಯಲ್ಲಿ ಬರೋಬ್ಬರಿ 32 ಕೆಜಿ ತೂಕದ ಬೃಹತ್ ಮೀನು ಬಲೆಗೆ ಬಿದ್ದಿದೆ. ಭದ್ರಾವತಿ ಮೂಲದ ಮಣಿ, ಬಾಬು ಹಾಗೂ ಅಯ್ಯಪ್ಪ ಎಂಬ ಮೀನುಗಾರರ ಬಲೆಗೆ ಮೀನು ಬಿದ್ದಿದ್ದು, ಸ್ಥಳೀಯ ವ್ಯಾಪಾರಿ ಸಾದಕ್ ಎಂಬವರಿಗೆ 1,120 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಾಂಗ್ಲಾದೇಶದ ವಲಸಿಗರು ನೆಲೆಸಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಬಾಂಗ್ಲಾದೇಶದ ವಲಸಿಗರು ಅಸ್ಸಾಂ ಮೂಲದ ಕಾರ್ಮಿಕರ ವೇಷದಲ್ಲಿ ಇಲ್ಲಿಗೆ ಬಂದಿದ್ದಾರೆ ಎಂದು ಆರೋಪಿಸಿ ಏಕಾಏಕಿ ಮೂಡಿಗೆರೆ ಸಂತೆಗೆ ನುಗ್ಗಿ ವಲಸಿಗರ ದಾಖಲೆ ಪರಿಶೀಲನೆ ಮಾಡಿದ್ದಾರೆ. ಸ್ಥಳಕ್ಕೆ ಮೂಡಿಗೆರೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಕಾಂ 5ನೇ ಸೆಮಿಸ್ಟರ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎಂದು ಆರೋಪಿಸಲಾಗಿದೆ. ಶುಕ್ರವಾರ ಪರೀಕ್ಷೆ ನಡೆದಿದ್ದು, ಗುರುವಾರ ಸಂಜೆಯೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎಂದು ಆರೋಪಿಸಲಾಗಿದೆ. ಈ ಸಂಬಂಧ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ವಿವಿ ವಿರುದ್ಧ ಗರಂ ಆಗಿದೆ. ಹೈಗ್ರೌಂಡ್ಸ್ ಠಾಣೆಗೆ ದೂರು ನೀಡಲಾಗಿದೆ. ನಟ ಶಾರುಖ್ ಖಾನ್ ನಾಲ್ಗೆ ಕತ್ತರಿಸಿದ್ರೆ 1 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಹಿಂದೂ ಸಂಘಟನೆ ನಾಯಕಿ ಘೋಷಿಸಿದ್ದಾರೆ. ಐಪಿಎಲ್ನಲ್ಲಿ ಕೆಕೆಆರ್ ತಂಡಕ್ಕೆ ಬಾಂಗ್ಲಾದ ಕ್ರಿಕೆಟಿಗರನ್ನ ಖರೀದಿಸಿದ್ದಾರೆ. ಬಾಂಗ್ಲಾ ಭಾರತ ವಿರೋಧಿಯಾಗಿದೆ ಅಂತ ಹಿಂದೂ ಮಹಾಸಭಾದ ಮೀರಾ ರಾಥೋಡ್ ಪ್ರಚೋದಿಸಿದ್ದಾರೆ. ತಂಬಾಕು ಪ್ರಿಯರು, ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ತಂಬಾಕು ಉತ್ಪನ್ನಗಳಿಗೆ 40% ಜಿಎಸ್ಟಿ ಮಾಡಿ ಹೊಸ ಸೆಸ್ ವಿಧಿಸಲು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಫೆಬ್ರವರಿ 1ರಿಂದ ತಂಬಾಕು ಉತ್ಪನ್ನಗಳ ಮೇಲಿನ ಹೊಸ ಜಿಎಸ್ಟಿ ಜಾರಿಯಾಗಲಿದೆ.
ಭಾರತ ಕ್ರಿಕೆಟ್ ತಂಡದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ತಮ್ಮ ಗೆಳತಿ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದಾರೆ. ಮಹಿಕಾ ಹಾಗೂ ಹಾರ್ದಿಕ್ ಕೆಂಪು ಮಿಶ್ರಿತ ಮರೂನ್ ಬಣ್ಣದ ಉಡುಗೆ ತೊಟ್ಟಿದ್ದಾರೆ. ಈ ಫೋಟೋಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಆಸ್ಟ್ರೇಲಿಯಾದ ದಿಗ್ಗಜ ಟೆಸ್ಟ್ ಆಟಗಾರ ಉಸ್ಮಾನ್ ಖ್ವಾಜಾ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಆಶಸ್ ಸರಣಿ ನಡುವೆ ಈ ನಿರ್ಧಾರ ಪ್ರಕಟಿಸಿದ ಖ್ವಾಜಾ ಮಾಜಿ ಆಟಗಾರರು ಮತ್ತು ಮಾಧ್ಯಮದ ವಿರುದ್ಧ ಜನಾಂಗೀಯ ನಿಂದನೆ ಮತ್ತು ಸುಳ್ಳು ಆರೋಪಗಳ ಗಂಭೀರ ವಾಗ್ದಾಳಿ ನಡೆಸಿದರು. ಇತರ ಆಟಗಾರರಂತೆ ತನಗೂ ಸಮಾನತೆ ನೀಡಲಿಲ್ಲ ಎಂದು ಅವರು ಆರೋಪಿಸಿದ್ದಾರೆ.